ಇಂಡಿಯನ್ ಗ್ಯಾಸ್ ಇ KYC ಮೊಬೈಲ್ದಲ್ಲಿ ಹೇಗೆ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಪ್ಲೇ ಸ್ಟೋರ್ ಓಪನ್ ಮಾಡಿ. ಅದಕ್ಕೋಸ್ಕರ 2 ಆ್ಯಪ್ ಇನ್ಸ್ಟಾಲ್ ಮಾಡ್ಬೇಕಾಗ್ತದೆ ನಿಮ್ಮ ಫೋನ್ನಲ್ಲಿ. ಫಸ್ಟ್ ಆಧಾರ್ ಪೇಸ್ RD ಇನ್ಸ್ಟಾಲ್ ಮಾಡಿ. ಆಧಾರ್ ಪೇಸ್ RD ಇನ್ಸ್ಟಾಲ್ ಮಾಡಿ. ಇಲ್ಲಿ ಬಂತು ನೋಡಿ, ಆಧಾರ್ ಪೇಸ್ RD ಇದನ್ನ ಇನ್ಸ್ಟಾಲ್ ಮಾಡಿ. ಮತ್ತೆ ಬೇರೆ ಯಾವ್ದು ಇನ್ಸ್ಟಾಲ್ ಮಾಡಬೇಡಿ. ಬೇರೆ ಆಧಾರ್ ಆ್ಯಪ್ಗಳು ಇರ್ತಾವೆ, ಇನ್ಸ್ಟಾಲ್ ಮಾಡಬೇಡಿ. ಇದು ಆಧಾರ್ ಪೇಸ್ RD ಅಂತ ಈ ತರ ಇರುತ್ತೆ, ಕರೆಕ್ಟ್ ನೋಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇವಾಗ ಇನ್ಸ್ಟಾಲ್ ಆಗಲಿ. ಇನ್ಸ್ಟಾಲ್ ಆದ ನಂತರ ಇಂಡಿಯನ್ ಆಯಿಲ್ 1 ಆ್ಯಪ್ ಇನ್ಸ್ಟಾಲ್ ಮಾಡ್ಬೇಕು. ಮತ್ತೆ ಆಧಾರ್ ಪೇಸ್ RD ಇನ್ಸ್ಟಾಲ್ ಆಯ್ತು. ಇವಾಗ ಇಂಡಿಯನ್ ಆಯಿಲ್ 1 ಇನ್ಸ್ಟಾಲ್ ಮಾಡಬೇಕು. ಇಂಡಿಯನ್ ಆಯಿಲ್ 1 ಕರೆಕ್ಟ್ ನೋಡ್ಕೊಳ್ಳಿ ಆ್ಯಪ್ಗಳು, ಯಾಕಂದ್ರೆ ಬೇರೆ ಬೇರೆ ಇನ್ಸ್ಟಾಲ್ ಮಾಡಬೇಡಿ. ಇಲ್ಲಿ ನೋಡಿ ಈ ತರ ಇರುತ್ತೆ ನೋಡಿ, ಇಂಡಿಯನ್ ಆಯಿಲ್ 1 ಈ ತರ ಇರೋ ಆ್ಯಪ್ ಇನ್ಸ್ಟಾಲ್ ಮಾಡಿ. ಇವಾಗ ಆ್ಯಪ್ ಇನ್ಸ್ಟಾಲ್ ಆದ ನಂತರ ಅದನ್ನು ಓಪನ್ ಮಾಡಿ. ಇಲ್ಲಿ ಓಪನ್ ಅಂತ ಬಂತಲ್ಲ, ಓಪನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೆಕ್ಸ್ಟ್ ಅಂತಿದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆ್ಯಪ್ಗೆ ಅಲೋ ಕೊಡಿ. ಯೂಸ್ ಆ್ಯಪ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಪ್ಗೆ ಅಲೋ ಕೊಡಿ. ಚೆಕ್ ಬಾಕ್ಸ್ಗೆ ಟಿಕ್ ಮಾರ್ಕ್ ಹಾಕಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ರೈಟ್ ಸೈಡ್ ಮೋರ್ ಅಂತಿದೆ ನೋಡಿ, 3 ಡಾಟ್ ಇದೆಯಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಲಾಗಿನ್ ಅಂತಿದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಎನಿಬಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ರೆ ಅಂದ್ರೆ ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ. ರಿಜಿಸ್ಟರ್ ಮಾಡಿಲ್ಲ ಅಂತಂದ್ರೆ ಕೆಳಗಡೆ ರಿಜಿಸ್ಟರ್ ನೌ ಅಂತಿದೆಯಲ್ಲ, ರಿಜಿಸ್ಟರ್ ನೌ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಇದೆ ನೋಡಿ. ಇವಾಗ ಇಲ್ಲಿ ನಿಮ್ ಇಂಡಿಯನ್ ಗ್ಯಾಸ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ನೀವು ಯಾವ್ದು ಲಿಂಕ್ ಇರುತ್ತೆ ನಿಮ್ಮ ಮೊಬೈಲ್ ನಂಬರ್ ಅದನ್ನ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಫುಲ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಚೆಕ್ ಬಾಕ್ಸ್ ಇದೆಯಲ್ಲ, ಅದಕ್ಕೆ ರೈಟ್ ಮಾರ್ಕ್ ಹಾಕಿ. ರೈಟ್ ಮಾರ್ಕ್ ಹಾಕಿ ನಂತರ ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಇಂಡಿಯನ್ ಗ್ಯಾಸ್ ಯಾರ ಹೆಸರು ಇರುತ್ತೆ ಅವ್ರ ಹೆಸರು ತೋರಿಸುತ್ತೆ. ಹೆಸರು ಕರೆಕ್ಟ್ ಅಂದ್ರೆ ಕೆಳಗಡೆ ರಿಜಿಸ್ಟರ್ ಅಂತಿದೆಯಲ್ಲ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಇಂಡಿಯನ್ ಗ್ಯಾಸ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಪಾಸ್ವರ್ಡ್ ಅಂತಿದೆಯಲ್ಲ, ಒಂದು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಮೇಲೆ ಕೆಳಗೆ ಕರೆಕ್ಟ್ ಎಂಟ್ರಿ ಮಾಡಿ, 2 ಸೇಮ್ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಕ್ರಿಯೇಟ್ ಪಾಸ್ವರ್ಡ್ ಅಂತಿದೆಯಲ್ಲ, ಕ್ರಿಯೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಇವಾಗ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಈ ಕ್ರಿಯೇಟ್ ಮಾಡ್ಕೊಂಡ ಪಾಸ್ವರ್ಡ್ 2 ಎಂಟ್ರಿ ಮಾಡಿ ಲಾಗಿನ್ ಆಗಿ. ಸ್ವಲ್ಪ ಎಡಗಡೆಗೆ ಮೇಲೆ ಆಪ್ಷನ್ ಇದೆಯಲ್ಲ, ಅವನ್ನ ಸ್ವಲ್ಪ ಸ್ಕ್ರೋಲ್ ಮಾಡಿ. ಈ ತರ ಈ KYC ಅಂತ ಬರುತ್ತೆ. ಒಂದ್ ವೇಳೆ ಈ ತರ ಬರ್ಲಿಲ್ಲ ಅಂದ್ರೆ ಮೇಲ್ಗಡೆ ಸರ್ಚ್ ಐಕಾನ್ ಇದೆ ನೋಡಿ, ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಈ KYC ಅಂತ ಇದೆ ನೋಡಿ, ಈ KYC ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ತರ ಬರ್ತದೆ. ಇಲ್ಲಿ ಚೆಕ್ ಬಾಕ್ಸ್ ಇದೆಲ್ಲ, ಒಂದು ರೈಟ್ ಮಾರ್ಕ್ ಹಾಕಿ ಚೆಕ್ ಬಾಕ್ಸ್ಗೆ ರೈಟ್ ಮಾರ್ಕ್ ಹಾಕಿ ಕೆಳಗಡೆ ಪೇಸ್ ಸ್ಕ್ಯಾನ್ ಅಂತಿದೆಯಲ್ಲ, ಪೇಸ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆಧಾರ್ ಪೇಸ್ RD ಕ್ಯಾಮ್ರಾ ಅಲೋ ಕೇಳಿದ್ರೆ ಕ್ಯಾಮ್ರಾ ಅಲೋ ಕೊಡಿ. ಈ ತರ ಬಂದ್ರೆ ಇವಾಗ ಇಲ್ಲಿ ಚೆಕ್ ಬಾಕ್ಸ್ಗೆ ರೈಟ್ ಮಾರ್ಕ್ ಹಾಕಿ ನಂತರ ಕೆಳಗಡೆ ಪ್ರೊಸೀಡ್ ಅಂತಿದೆಯಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಂಡಿಯನ್ ಗ್ಯಾಸ್ ಯಾರ ಹೆಸರಿದೆ ಅವ್ರ ಫೇಸ್ ಸ್ಕ್ಯಾನ್ ಮಾಡಿ, ಅವ್ರ ಕೊಂಡ್ರಪ್ಪಿನ ಬಡಿ ಅಂತ ಹೇಳಿ ಬಡದ ನಂತರ ಈ ತರ ಗ್ರೀನ್ ಕಲರ್ ಬರೋಣ ಸಬ್ಮಿಟ್ ಬರುತ್ತೆ. ಅವ್ರ ಪೂರ್ತಿ ಡೀಟೇಲ್ ಬರುತ್ತೆ. ಡೀಟೇಲ್ ಬರೋಣ ಕೆಳಗಡೆ ಸಬ್ಮಿಟ್ ಅಂತ ಇದೆ ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ ಈ KYC ಕಂಪ್ಲೀಟ್ ಆಗುತ್ತೆ. ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.